ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮರ್ ಟೈಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದು TOCಯಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇದನ್ನು ನಾವು ಕಾಲಮ್ ವೈಸ್ ನೋಡ್ತಾ ಹೋಗೋಣ. ಗ್ರಾಮರ್ ಟೈಪ್ ಇದನ್ನು ಥಿಯರಿ ಆಗೂ ಕೂಡ ಕೇಳ್ಬೋದು. ಗ್ರಾಮರ್ ಟೈಪ್, ಗ್ರಾಮರ್ accepted, grammar accepted by the type of the grammar, language accepted by the grammar. Next, automata that is accepted. So ಮೊದಲನೇದು ಟೈಪ್ 0. ಟೈಪ್ 0 ಅಲ್ಲಿ ನಮಗೆ ಗ್ರಾಮರ್ ಅಕ್ಸೆಪ್ಟೆಡ್ ಅಂದರೆ unrestricted grammar is accepted in type 0. next language ಯಾವುದು ಅಂತ ಅಂದರೆ ರಿಕರ್ಸಿವ್ಲಿ ಎನ್ಯೂಮರಬಲ್ ಲ್ಯಾಂಗ್ವೇಜ್ ಅಕ್ಸೆಪ್ಟ್ ಆಗುತ್ತೆ ಟೈಪ್ 0ಗೆ. ಇದನ್ನು ಯಾವ ಆಟೋಮೇಟದಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟ್ಯೂರಿಂಗ್ ಮಿಷಿನ್. ಈ ಟ್ಯೂರಿಂಗ್ ಮಿಷಿನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅದರ ಪ್ರಾಬ್ಲಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಪ್ 1. ಸೊ ಟೈಪ್ 1ನಲ್ಲಿ ಯಾವ ಗ್ರಾಮರ್ ಅಕ್ಸೆಪ್ಟ್ ಆಗುತ್ತೆ ಅಂದರೆ ಕಂಟೆಕ್ಸ್ಟ್ ಸೆನ್ಸಿಟಿವ್ ಗ್ರಾಮರ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಕ್ಸೆಪ್ಟೆಡ್ ಈಸ್ ಕಂಟೆಕ್ಸ್ಟ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇದು ಯಾವುದರಲ್ಲಿ ಯೂಸ್ ಆಗುತ್ತೆ ಅಂದರೆ ಲೀನಿಯರ್ ಬೌಂಡೆಡ್ ಆಟೋಮೇಟಾ. ಇದು ಯೂಸ್ ಆಗೋದು ಲೀನಿಯರ್ ಬೌಂಡೆಡ್ ಆಟೋಮೇಟಾದಲ್ಲಿ. ಸೊ ನೆಕ್ಸ್ಟ್ ಮೂರನೇದು ಟೈಪ್ 2 ಗ್ರಾಮರ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಅಕ್ಸೆಪ್ಟ್ ಮಾಡುತ್ತೆ, ಕಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟ್ ಇದು ಪುಷ್ ಡೌನ್ ಆಟೋಮೇಟಾ ನಾವೇನು PDA ಅಂತ ಕರಿತೀವಿ. ಸೊ PDA ಕನ್ಸ್ಟ್ರಕ್ಷನ್ ಕೂಡ ಇಂಪಾರ್ಟೆಂಟ್ ಕ್ವಶನ್, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಲಾಸ್ಟ್ ಟೈಪ್ 3 ದಟ್ ಈಸ್ ರೆಗ್ಯುಲರ್ ಗ್ರಾಮರ್ನ ಅಕ್ಸೆಪ್ಟ್ ಮಾಡುತ್ತೆ ಮತ್ತು ಲ್ಯಾಂಗ್ವೇಜ್ ಅಕ್ಸೆಪ್ಟೆಡ್ ಈಸ್ ರೆಗ್ಯುಲರ್ ಲ್ಯಾಂಗ್ವೇಜ್. ಆಟೋಮೇಟಾ ಯಾವುದು ಅಂದರೆ ಫೈನೈಟ್ ಸ್ಟೇಟ್ ಆಟೋಮೇಟಾ ಅಥವಾ ಫೈನೈಟ್ ಆಟೋಮೇಟಾ FA ಅಂತ ಕರಿತೀವಲ್ಲ ಅದು. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟ್ಯೂರಿಂಗ್ ಮಿಷಿನ್ ಮತ್ತು ಪುಷ್ ಡೌನ್ ಆಟೋಮೇಟಾ ಇರ್ಬೋದು, ಫೈನೈಟ್ ಆಟೋಮೇಟಾ, ಅದರದ್ದೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ, ಅವನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಕಲಿಬೇಕಾಗುತ್ತೆ. ಸೊ ಥ್ಯಾಂಕ್ ಯು.